ಚುನಾವಣೆ ಬಂದಾಗ ಮಾತ್ರ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಪ್ರತಿ ಹೋಬಳಿಗಳು ಗ್ರಾಮಗಳು ನೆನಪಾಗುತ್ತೆ. ಆದರೆ ಆ ಗ್ರಾಮಗಳಲ್ಲಿ ಹೋಬಳಿಗಳಲ್ಲಿ ಏನ್ ಸಮಸ್ಯೆ ಇದೆ ಅಂತ ಮಾತ್ರ ಅರ್ಥ ಆಗೋದಿಲ್ಲ. ಆ ಸಮಸ್ಯೆಗಳನ್ನ ಮೀರಿ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರೆಯೋದಕ್ಕೆ ಹಲವು ಜನ ಮುಂದೆ ಬರ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಅದೇ ರೀತಿಯ ಒಂದು ದುಸ್ಥಿತಿ. ದೋಣಿಯ ಮೂಲಕ ಆಗಮಿಸಿ ಮತದಾನ ಮಾಡಿದ್ದಾರೆ. ಅಂಕೋಲಾದ ಹಿಚ್ಕಡ ಕೂರ್ಡೆ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು. ಸುಮಾರು 65 ಮತದಾರರಿರುವಂತಹ ಕೊರವೆ ಗ್ರಾಮ ಇದು. ಈ ಗ್ರಾಮದಲ್ಲಿ ಒಂದು ಸಾರಿಗೆ ವ್ಯವಸ್ಥೆಯೂ ಕೂಡ ಇಲ್ಲ. ದೋಣಿಯ ಮೂಲಕವೇ ಬಂದು ಗ್ರಾಮಸ್ಥರು ಮತದಾನವನ್ನ ಮಾಡಿದ್ದಾರೆ. ಸೇತುವೆಗಾಗಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಮಳೆಗಾಲದಲ್ಲಿ ದ್ವೀಪ ತೊರೆಯಬೇಕಾದಂತಹ ಪರಿಸ್ಥಿತಿಯೂ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ಈಗ ಮತದಾನಕ್ಕೆ ಬರಬೇಕು ಅಂದ್ರೂ ಕೂಡ ಅವರು ದೋಣಿಯ ಮೂಲಕ ಬಂದು ಮತ ಚಲಾಯಿಸಿದ್ದಾರೆ. ಸೇತುವೆ ಕಟ್ಕೊಡಿ, ಒಂದು ಸೇತುವೆ ಆದರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ಪರಿಪರಿಯಾಗಿ ಜನಪ್ರತಿನಿಧಿಗಳನ್ನ ಬೇಡ್ಕೊಳ್ತಾ ಇದ್ರು ಕೂಡ, ನಿರಂತರವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ದೋಣಿಯ ಮೂಲಕ ಬಂದು ಮತದಾನ ಮಾಡಿ ಮತ್ತೆ ತಮ್ಮ ತಮ್ಮ ಕೆಲಸಗಳಿಗೆ ಮರಳುತ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಕೊರವೆ ಅನ್ನುವಂಥ ಗ್ರಾಮ, ಅಲ್ಲಿ ಮತದಾನದ ಮೂಲಕ ಯಾವ ರೀತಿ ಒಂದ್ ಕಡೆ ಜಾಗೃತಿ, ಮತ್ತೊಂದು ಕಡೆ ತಮ್ಮ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆ ಏನು ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಎಷ್ಟೋ ಜನ ಮತದಾನದಿಂದ ದೂರ ಉಳಿತಾರೆ, ಆದರೆ ದೋಣಿಯ ಮೂಲಕವಾದರೂ ಬಂದರೂ ಸರಿಯೇ ನಾವು ನಮ್ಮ ಹಕ್ಕನ್ನ ಚಲಾವಣೆ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಇವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಜನಪ್ರತಿನಿಧಿಗಳಿಗೆ ಯಾವ ರೀತಿ ಇವರು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನಮ್ಮನ್ನ ಆಳುವಂಥವ್ರಿಗೆ ನಿರಂತರವಾಗಿ ಮನವಿಯನ್ನ ಮಾಡಿಕೊಡ್ತಾ ಇದ್ದೀವಿ, ಒಂದು ಸೇತುವೆಯನ್ನ ಕಟ್ಟಿಸ್ಕೊಡಿ ಅಂತ. ಆದ್ರೆ ಈವರೆಗೂ ಯಾರು ಸೇತುವೆಯನ್ನ ಕಟ್ಟಿಕೊಟ್ಟಿಲ್ಲ. ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ತಮ್ಮ ನೋವನ್ನ ತೋಡಿಕೊಳ್ತಾರೆ ಈ ಊರಿನ ಗ್ರಾಮಸ್ಥರು. ಇದಷ್ಟೇ ಅಲ್ಲ, ಹೆಚ್ಚಿನ ಮಳೆ ಆದ್ರೆ ಸಾಕಷ್ಟು ತೊಂದರೆಯೂ ಕೂಡ ಇವರು ಅನುಭವಿಸಬೇಕಾದಂತಹ ಪರಿಸ್ಥಿತಿ, ಊರನ್ನ ಬಿಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬಂದಿರುತ್ತಂತೆ. ಪ್ರತಿ ಬಾರಿಯೂ ಚುನಾವಣೆ ಬಂದಾಗ ಗ್ರಾಮೀಣ ಪ್ರದೇಶಗಳ ನಾಗರಿಕರು ಚಾಚು ತಪ್ಪದೆ ಮತದಾನ ಮಾಡ್ತಾರೆ. ಆದರೆ ಗ್ರಾಮೀಣ ಭಾಗದ ನಾಗರಿಕರ ಸಮಸ್ಯೆಗೆ ಸ್ಪಂದನೆ ಸಿಗ್ತಾ ಇಲ್ಲ ಎಂಬುದಕ್ಕೆ ಉದಾಹರಣೆ ಅಂಕೋಲ ತಾಲೂಕಿನ ಕೂರ್ವೆ ಗ್ರಾಮಸ್ಥರು. ಇಲ್ಲಿನ ಗ್ರಾಮಸ್ಥರು ಕೂಡ ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾನ ಮಾಡಲಿಕ್ಕೆ ದೋಣಿ ಮೂಲಕ ಬರ್ತಾ ಇರುವಂಥದ್ದು. ಈ ಬಗ್ಗೆ ನಾಗರಿಕರನ್ನ ಮಾತಾಡ್ಸೋಣ. ತಾವೀಗ ಮತದಾನ ಮಾಡ್ತಾ ಇದ್ದೀರಿ, ಹೇಗೆ ಬಂದ್ರಿ ತಾವು? ದೋಣಿ ಮೇಲೆ ಬಂದಾಯ್ತು, ನಮ್ಮ ಸ್ವಂತ ದೋಣಿ ಮೇಲೆ ಬಂದಾಯ್ತು. ಪ್ರತಿ ಬಾರಿ ಹೀಗೆನ ಅಷ್ಟು ಸಲ ಹಿಂಗೆ ತಿರುಗಾಡೋದು ದೋಣಿ ಮೇಲೆ. ಹೌದು, ಸಾಮಾನ್ಯ ಒಂದು ತರೋದರು ಅಂಕೋಲ ಹೋಗೋದು, ಏನಾದರೂ ನಮ್ಮ ಕೆಲಸ ಬೇಕಾದ್ರೆ ನಾವು ಹೋಗುತ್ತಾ ದೋಣಿ ಮೇಲೆ ಹೋಗೋದು. ಹೌದು. ಇಲ್ಲಿ ನಿಮ್ಮ ಗ್ರಾಮಸ್ಥರು ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ? ಇಲ್ಲೇ ದೋಣಿ ಕೊಡೋದಿಲ್ಲ. ಮೊದಲು ತಾರಿ ಇತ್ತು, ತಾರಿ ಇಲ್ಲ. ಈಗ 4-5 ವರ್ಷದ ಮೇಲೆ ಆಯ್ತು. ಬ್ರಿಡ್ಜ್ ಮಾಡ್ಕೊಡ್ತೀವಿ ಹಂಗೆ ಹೇಳ್ತಾ ಹೋದ್ರು. ಈಗ ನೆರಾವಳಿ ಬಂದಾಗ 3 ಸಲ ಬಂದಿತ್ತು, ಹಾಳು ಬಂದಾಗ ಅವಾಗದು ಬ್ರಿಡ್ಜ್ ಮಾಡ್ಕೊಡ್ತೇವೆ ಅಂದಿದ್ರು, ಮಾಡಲಿಲ್ಲ. ಯಾವಾಗಲೂ ಸಮಸ್ಯೆ ಇದ್ದಿದೆಯಾ? ಒಂದಿಗೆ ಆರಾಮ ಇಲ್ಲದ್ರು ನಾವು ದೋಣಿ ಮೇಲೆ ತಗೊಂಡು ಹೋಗ್ಬೇಕು, ಸರಿಯಾಗ್ತಾ ಇದ್ರು ದೋಣಿ ಮೇಲೆ ತಗೊಂಡೇ ಹೋಗ್ಬೇಕು. ಹೌದು, ಭಾಳ ಕಷ್ಟ ಆಗ್ತದೆ. ನಾವು ಸಂತಿ ಹೋಗೋದ್ರು, ವಾರಿಗೆ ಹೋಗೋದು, ಎಲ್ಲ ಹೋಗೋದ್ರು, ಪೇಟೆ ಹೋಗೋದಾದ್ರು ಆ ದೋಣಿ ಮನೆ ಹಚ್ಚಿ ದಾಟಬೇಕು. ಮತ್ತೆ ನಮ್ಮ ಯಜಮಾನ್ರು ಇದ್ರೆ ಹೋಗೋದಿಲ್ಲ. ನಿಮ್ಮ ಸಮಸ್ಯೆ ಇದ್ರು ಕೂಡ ಬಹಳ ಖುಷಿಯಿಂದ ಬಂದು ಓಟ್ ಮಾಡ್ತಾರೆ. ಹೌದು, ಓಟ್ ಮಾಡ್ತಾರೆ. ನಾವು ಓಟ್ ಮಾಡ್ತೀವಿ. ಏನ್ ಮಾಡ್ಬೇಕಂತ ಹೇಳ್ತೀರಿ ನೀವು? ನಮ್ಗಿದೆ ಒಂದು ಬ್ರಿಡ್ಜ್ ಮಾಡ್ಕೊಟ್ರೆ ಸಾಕಾಗಿತ್ತು ನಮ್ಗೆ ಅಷ್ಟೇ ಓಡಾಡ್ಲಿಕ್ಕೆ. ಇದು ಕೂರ್ವೆ ಗ್ರಾಮದ ನಾಗರಿಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ತಾವು ಪ್ರತಿ ವರ್ಷವೂ ಅಧಿಕಾರಿಗಳ ಮುಂದೆ, ಜನಪ್ರತಿನಿಧಿಗಳ ಮುಂದೆ ಹೇಳ್ತಾ ಇದ್ದೀವಿ. ಆದರೆ ಸಮರ್ಪಕವಾದ ಸೇತುವೆ ಈವರೆಗೂ ಆಗಿಲ್ಲ. ಹೀಗಾಗಿ ನಮ್ಮ ಮತದಾನ ಹಕ್ಕನ್ನು ನಾವು ಮಾಡಲೇಬೇಕು, ಆ ಕಾರಣಕ್ಕೆ ಮಾಡ್ತಾ ಇದ್ದೇವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ.